ನೀವು ಬೆಂಗಳೂರಲ್ಲಿ ನೋಡಬೇಕಾದಂಥ 7 ಟೂರಿಸ್ಟ್ ಪ್ಲೇಸ್ಗಳನ್ನ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನೀವೇನಾದ್ರು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ಇವಾಗ ನೋಡೋಣ. ಮೊದಲನೇದಾಗಿ ರಾಧಾಕೃಷ್ಣ ಮಂದಿರ ಅಂದರೆ ಇಸ್ಕಾನ್ ಅಂತ ಕರೀತಾರೆ ಇದನ್ನು. ಇದು ಬೆಂಗಳೂರಿನ ರಾಜಾಜಿನಗರ ಫಸ್ಟ್ ಬ್ಲಾಕಲ್ಲಿದೆ. ಈ ದೇವಸ್ಥಾನಕ್ಕೆ ಶನಿವಾರ ಭಾನುವಾರ ಬಂತು ಅಂತಂದರೆ ತುಂಬಾ ಜನಗಳು ಬರ್ತಾರೆ. ಇದು ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್. ಇಸ್ಕಾನ್ ದೇವಸ್ಥಾನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಓಪನ್ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ಹೋಗಿ ನೋಡ್ಬೋದು. ಸಾಮಾನ್ಯವಾಗಿ ನೀವು ಮೈಸೂರು ಅರಮನೆನ ಎಲ್ಲರೂ ನೋಡಿರ್ತೀರಾ, ತುಂಬ ಚೆನ್ನಾಗಿರುತ್ತೆ. ಆದರೆ ಬೆಂಗಳೂರಲ್ಲಿರೋ ಅರಮನೆ ನೋಡಿದ್ದೀರಾ? ಈಗ ನೋಡಿ, ಅರಮನೆ ನೋಡಬೇಕು ಅಂತ ಅಂದರೆ ನೀವು ಬೆಳಗ್ಗೆ 10 ಗಂಟೆಗೆ ಓಪನ್ ಆಗುತ್ತೆ, ಸಾಯಂಕಾಲ 6 ಗಂಟೆಗೆ ಕ್ಲೋಸ್ ಆಗುತ್ತೆ. ಅರಮನೆ ಮಂಡೇ ಕ್ಲೋಸ್ ಇರುತ್ತೆ. ನೀವು ಏನಾರು ಒಳಗಡೆ ಹೋಗಿ ಅರಮನೆ ನೋಡ್ತೀವಿ ಅಂತಂದರೆ 300 ರೂಪೀಸ್ ಫೀಸ್ ಇರುತ್ತೆ. ಅರಮನೆ ಇರುವಂಥದ್ದು ಪ್ಯಾಲೇಸ್ ಗ್ರೌಂಡ್, ವಸಂತ ನಗರದ ಹತ್ರ. ವಿಧಾನಸೌಧ ಯಾರಿಗೂ ಗೊತ್ತಿರಲ್ಲ ಹೇಳಿ, ಇದೊಂದು ಟೂರಿಸ್ಟ್ ಪ್ಲೇಸ್ ಥರನೇ. ಆದರೆ ಜನಗಳೆಲ್ಲ ಬರ್ತಾರೆ, ನೋಡ್ತಾರೆ. ಆದರೆ ಒಳಗಡೆ ಮಾತ್ರ ಬಿಡಲ್ಲ. ಈಚೆ ನಿಮ್ಮ ಫೋಟೋ ವಿಡಿಯೋಗಳನ್ನ ತೊಗೋಬೋದು. ಇದು ವಿಶ್ವೇಶ್ವರಯ್ಯ ಮ್ಯೂಸಿಯಂ. ಇದು ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮತ್ತು ದೊಡ್ಡವರಾದರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಿಮಗೆ 100 ರೂಪೀಸ್ ಫೀಸ್ ಆಗುತ್ತೆ ಒಳಗಡೆ ಹೋಗೋದಕ್ಕೆ. ಸೈನ್ಸಿಗೆ ಸಂಬಂಧಪಟ್ಟದಂಥ ಮ್ಯೂಸಿಯಂ ಇದು. ಮ್ಯೂಸಿಯಂ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಓಪನ್ ಇರುತ್ತೆ. ನೀವು ಯಾವಾಗಾರ ಬಂದು ನೋಡ್ಬೋದು. ಇದು ಕಬ್ಬನ್ ಪಾರ್ಕ್ ಹತ್ರ ಇದೆ. ಕಬ್ಬನ್ ಪಾರ್ಕ್ ಅಂತೂ ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಯಾಕೆಂದ್ರೆ ಬರೀ ಮರಗಳಿರ್ತವೆ, ಯಾವಾಗಲೂ ತಣ್ಣಗಿರುತ್ತೆ. ಇಲ್ಲಿ ನೋಡುವಂಥದ್ದು ಏನಿಲ್ಲ, ಬಟ್ ಇಲ್ಲಿ ಟೈಮ್ ಪಾಸ್ ಮಾಡ್ಬೋದು, ಚೆನ್ನಾಗಿ ಆಟ ಆಡ್ಬೋದು. ಮಕ್ಕಳೆಲ್ಲ ಕರ್ಕೊಬಂದ್ರೆ ಆಟ ಆಡ್ತಾರೆ. ಇದು ಬೇಸಿಗೆನಲ್ಲಿ ಒಂದು ಸ್ವಲ್ಪ ಆಕ್ಟಿವಿಟೀಸ್ ಇಲ್ಲಿ ನಡೆಯುತ್ತೆ. ಇಲ್ಲಿವರೆಗೂ 5 ಪ್ಲೇಸ್ಗಳನ್ನ ತೋರಿಸಿದ್ದೀನಿ. ಬನ್ನಿ ಇವಾಗ 6ನೇ ಪ್ಲೇಸ್ ಕಡೆ ಹೋಗೋಣ. ಲಾಲ್ಬಾಗು ಅಂದರೆ ತುಂಬಾ ಫೇಮಸ್ ಆದ ಟೂರಿಸ್ಟ್ ಪ್ಲೇಸ್ ಇದು. ಲಾಲ್ಬಾಗಲ್ಲಿ ಒಳಗಡೆ ಗ್ಲಾಸ್ ಹೌಸ್ ಕೂಡ ಇರುತ್ತೆ. ಇಲ್ಲಿ ಮಕ್ಕಳಿಗೆ 20 ರೂಪಾಯಿ ಫೀಸು, ದೊಡ್ಡವರಿಗೆ 40 ರೂಪಾಯಿ ಫೀಸ್ ತೊಗೋತಾರೆ. ವೆಹಿಕಲ್ ಪಾರ್ಕಿಂಗ್ ಏನಾದರೂ ನೀವು ವೆಹಿಕಲ್ ತತ್ತೀರಾ ಅಂದರೆ ಡಬಲ್ ರೋಡಲ್ಲಿ ಬರಬೇಕು. ಅಂದರೆ KH ರೋಡಲ್ಲಿ ಇದೊಂದೇ ಕಡೆ ಪಾರ್ಕಿಂಗ್ ಇರೋದು, ಬೇರೆ ಕಡೆ ಎಲ್ಲೂ ಇರಲ್ಲ. ಇಲ್ಲಿ ಬಂದು ನೀವು ಪಾರ್ಕ್ ಮಾಡಿ ನೋಡ್ಬೋದು. 20 ರೂಪೀಸ್ ಪರ್ ಹೆಡ್, 8:30 to 5:30 ಆಲ್ ಡೇಸ್. ಟಿಪ್ಪು ಪ್ಯಾಲೇಸ್. ಶ್ರೀರಂಗಪಟ್ಟಣದಲ್ಲಿ ನೀವು ಟಿಪ್ಪು ಪ್ಯಾಲೇಸ್ ನೋಡಿರ್ತೀರಾ. ಇದು ಬೆಂಗಳೂರಲ್ಲಿರುವಂಥ ಟಿಪ್ಪು ಪ್ಯಾಲೇಸು. ಇದು ಮಾರ್ಕೆಟ್ ಹತ್ರ ಬರುತ್ತೆ.